ಒಬ್ಬರು ಕಮೆಂಟ್ ಮಾಡಿದ್ರು, ಟ್ರಿಪ್ ಎಫ್ 1 ಆಯಿತು, 2 ಆಯಿತು, 3 ಆಯಿತು, ಟ್ರಿಪ್ ಎಫ್ ಪಾರ್ಟ್ 4. ಟ್ರಿಪ್ ಎಫ್ ಬಂದ ಮೇಲೆ ನಾವು ಎಷ್ಟು ಕಿಲೋಮೀಟ್ರ್ ಓಡಿಸ್ಬೋದು ಅಂತೇಳಿ ನಾವು ಇವತ್ತು ತಿಳ್ಕೊಳ್ಳೋಣ. ಟ್ರಿಪ್ ಎಫ್ ಯಾವ ಗಾಡಿಗೆ ಬರುತ್ತೆ ಅಂತೇಳಿ ಗೊತ್ತಾ ನಿಮಗೆ? ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ರೀಬೋನ್ ಕ್ಲಾಸಿಕ್ಕಿಗೆ ಬರುತ್ತೆ, ಅಂಟರಿ ಬರುತ್ತೆ, ಮೀಟಿಯೋರ್ 350 ಮತ್ತು ಹಿಮಾಲಯನ್ 410cc ಮತ್ತು 450ಗೆ ಬರುತ್ತೆ, ಮತ್ತು ಬುಲೆಟ್ 350ಗೂ ಬರುತ್ತೆ. ನೀವು ಏನಾರ ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀರಾ, ಟ್ರಿಪ್ ಎಫ್ ಸ್ಟಾರ್ಟ್ ಆಗಿದೆ, ಎಷ್ಟು ಕಿಲೋಮೀಟ್ರ್ ಓಡಿಸ್ಬೋದು ಅಂತೇಳಿ ನಾವು ಇವತ್ತು ಹೇಳೋಣ. ರೀಬೋನ್ ಕ್ಲಾಸಿಕ್ ಮತ್ತು ಬುಲೆಟ್ 350 ಮತ್ತು ಅಂಟರ್ ಗಾಡಿ ಬಂದುಬಿಟ್ಟು 3ರಿಂದ 3.5 ಲೀಟ್ರ್ ರಿಸರ್ವ್ ಬರುತ್ತೆ. ಟ್ರಿಪ್ ಎಫ್ ಸ್ಟಾರ್ಟ್ ಆಗಿದ ತಕ್ಷಣ 120ರಿಂದ 140 ಕಿಲೋಮೀಟ್ರ್ ಓಡಿಸ್ಬೋದು. ಮೀಟಿಯರ್ 350 ಬಂದುಬಿಟ್ಟು 5ರಿಂದ 5.5 ಲೀಟ್ರಿಗೆ ಟ್ರಿಪ್ ಎಫ್ ಸ್ಟಾರ್ಟ್ ಆಗುತ್ತೆ. 130ರಿಂದ 150 ಕಿಲೋಮೀಟ್ರ್ ತನಕ ಓಡಿಸ್ಬೋದು. ಹಿಮಾಲಯನ್ 410cc ಗಾಡಿ ಬಂದುಬಿಟ್ಟು 5ರಿಂದ 5.5 ಲೀಟ್ರ್ ರಿಸರ್ವ್ ಬರುತ್ತೆ. 140ರಿಂದ 150 ಕಿಲೋಮೀಟ್ರ್ ತನಕ ಓಡಿಸ್ಬೋದು. BS4 ಮತ್ತು BS6 ಹಿಮಾಲಯನ್ 410cc ಮಾತ್ರ. ಹಿಮಾಲಯನ್ 450 3ರಿಂದ 3.5 ಲೀಟ್ರ್ ರಿಸರ್ವ್ ಬರುತ್ತೆ. 60ರಿಂದ 65 ಕಿಲೋಮೀಟ್ರ್ ತನಕ ಓಡಿಸ್ಬೋದು ಟ್ರಿಪ್ ಎಫ್ ಸ್ಟಾರ್ಟ್ ಆದಾಗ. ನಾನು ಇದೆಲ್ಲ ಹೇಳಿರೋದು ಯಾವಾಗಪ್ಪ ಅಂದರೆ ಫುಲ್ ಟ್ಯಾಂಕ್ ಮಾಡಿಸಿರ್ತೀರ, ಈಗ ಒಂದೇ ಸರಿ ಟ್ರಿಪ್ ಎಫ್ ಸ್ಟಾರ್ಟ್ ಆಗಿದೆ. ನಿಮಗೆ ಇನ್ನೂ ಇನ್ಫಾರ್ಮೇಷನ್ ವಿಡಿಯೋ ಬೇಕಂದರೆ ರಾಯಲ್ ಎನ್ಫೀಲ್ಡ್ ಬಗ್ಗೆ ನಮ್ಮ ಪೇಜಿಗೆ ಫಾಲೋ ಮಾಡಿ. ನಿಮ್ದೇನಾರ ಡೌಟ್ ಇದ್ದರೆ ರಾಯಲ್ ಎನ್ಫೀಲ್ಡ್ ಬಗ್ಗೆ ಏನು ಮಾಡಿಬಿಟ್ಟು ಇಲ್ಲಾಂದರೆ ಕಮೆಂಟಲ್ಲಿ ತಿಳಿಸಿ.